ಕೇಳ್ತಾ ಇದ್ದೀರಾ ಭಕ್ತಿ ಸ್ಟುಡಿಯೋ ರೇಡಿಯೋ ಸಿಟಿ 91.1 ಅಲ್ಲಿ RJ ನಿಖಿತಾ ಜೊತೆ. ಹನುಮಂತನ ನಾಮಸ್ಮರಣೆಯನ್ನ ಮಾಡ್ತಾ ಇಡೀ ವರ್ಷ ಇವತ್ತಿನಿಂದ ನಾವೆಲ್ಲರೂ ಕೂಡ ಹನುಮಾನ್ ಚಾಲಿಸ ಪ್ರತಿ ಶನಿವಾರ ಶುಭೋದಯದಲ್ಲಿ ನೀವು ಕೇಳಿಸ್ಕೊಳ್ತೀರಿ. ಇನ್ನು ಪ್ರತಿದಿನ ಇದನ್ನ ಪಠಿಸುವಂಥವರು ಕೂಡ ಇದ್ದೀರಿ. ಅದರ ಅರ್ಥ ತಿಳಿಯದೇ ಇರಬಹುದು, ಆದರೆ ಇವತ್ತು ಆ ಶ್ಲೋಕಗಳ ಅರ್ಥವನ್ನ ತಿಳಿಸಿಕೊಡುವಂತಹ ಒಂದು ಪ್ರಯತ್ನ ಸಂಕ್ಷಿಪ್ತವಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮತ್ತೆ ಯಾವುದೇ ಶ್ಲೋಕದ ಅರ್ಥವನ್ನ ನಾವು ಎಷ್ಟೇ ತಿಳಿದುಕೊಂಡ್ರೂ ನಮ್ಮಲ್ಲಿ ಆ ನಾಮಸ್ಮರಣೆ ಪಠಣೆ ಮಾಡ್ತಾ ಕಂಡುಕೊಳ್ಳುವಂತಹ ಅರ್ಥಗಳಿದೆಯಲ್ಲ, ಅದು ತುಂಬಾ ಮುಖ್ಯ. ನಮ್ಮಲ್ಲಿ ನಾವು ಮನನ ಮಾಡಿಕೊಂಡು ನಮ್ಮ ಅನುಭವಗಳಿಗೆ ಕಿವಿ ಮನಸ್ಸು ಕೊಡುವಂಥದ್ದು ತುಂಬ ಮುಖ್ಯ ಅಂತ ಹೇಳ್ತಿದ್ದ ಹಾಗೆ ಮೊದಲನೆಯದಾಗಿ ಹನುಮಂತನ ಮತ್ತೆ ಶ್ರೀರಾಮನ ನಾಮಸ್ಮರಣೆಯನ್ನ ಮಾಡ್ತಾ, ರಾಮನ ಮಹಾನ್ ಭಕ್ತ ಹನುಮಂತ ಅಲ್ವಾ, ಆತನ ನಾಮಸ್ಮರಣೆ ಮಾಡ್ತಾ ಎಲ್ಲವೂ ಆರಾಮದಾಯಕವಾಗಿರಲಿ. ಒಳ್ಳೆಯ ಆರೋಗ್ಯ, ಒಳ್ಳೆಯ ಮನಸ್ಸು, ಒಳ್ಳೆಯ ಗುಣ, ಧೈರ್ಯ, ಆತ್ಮವಿಶ್ವಾಸ, ಬದುಕಿನಲ್ಲಿ ಏನು ಬಂದ್ರೂ ಕೂಡ ಅದನ್ನು ಎದುರಿಸುವಂತಹ ಛಲ, ಏಕಾಗ್ರತೆ ಮತ್ತೆ ಒಬ್ಬ ಸಕಾರಾತ್ಮಕ ವ್ಯಕ್ತಿಯಾಗಿ ಮಾರ್ಪಡೋದ್ರಲ್ಲಿ ನಮಗೆ ಸಹಾಯವಾಗ್ಲಿ, ಒಳ್ಳೆಯತನದ ಕಡೆ ನಮ್ಮ ಬದುಕು ಸಾಗ್ಲಿ ಅಂತ ಹನುಮಂತನನ್ನ, ಶ್ರೀರಾಮನನ್ನ ನೆನ್ಪು ಮಾಡ್ಕೊಳ್ತಾ. ಯಾಕಂದ್ರೆ ಹನುಮಂತ ಶ್ರೀರಾಮನನ್ನ ಬಿಟ್ಟಿರೋದಿಲ್ಲ. ಹಾಗಾಗಿ ಹನುಮಾನ್ ದೇವಸ್ಥಾನದಲ್ಲೂ ಕೂಡ ರಾಮನ ನಾಮಸ್ಮರಣೆಯನ್ನ ನಾವು ಕೇಳಿಸ್ಕೊಳ್ತಾ ಇರ್ತೀವಿ. ರಾಮನ ದೇವಸ್ಥಾನದಲ್ಲೂ ಹನುಮಂತನ ನಾಮಸ್ಮರಣೆಯನ್ನ ಮಾಡ್ತೀವಿ. ಈಗ ಮೊದಲನೆಯದಾಗಿ ಹನುಮಾನ್ ಚಾಲೀಸದಲ್ಲಿ ಶ್ರೀ ತುಳಸಿದಾಸರು ರಚಿಸಿರುವಂತಹ ಹನುಮಾನ್ ಚಾಲೀಸದ ಅರ್ಥವನ್ನ ನಾವು ತಿಳ್ಕೊಳ್ತಾ ಹೋಗೋಣ. ಶ್ರೀ ಗುರು ಚರಣ ಸರೋಜ ರಾಜ ನಿಜ ಮನ ಮುಕುರೆ ಸುಧಾರಿ ವರ್ಣೌ ರಘುವರ ವಿಮಲ ಜಸು ಜೋದಯಕು ಫಲಚರ. ಇದರ ಅರ್ಥ ಏನು? ನಾನು ನನ್ನ ದೇಹ, ನನ್ನ ಮನಸ್ಸನ್ನ ಗುರುದೇವರ ಪಾದದ ಧೂಳಿನಿಂದ ಶುದ್ಧಿಗೊಳಿಸ್ತೀನಿ. ಶ್ರೀರಾಮನ ನಿರ್ಮಲ ಗಾಥೆಯನ್ನ, ಗುಣಗಾನವನ್ನ ನಾನು ಹಾಡ್ತೀನಿ. ಇದು ಎಲ್ಲಾ ಫಲಗಳನ್ನ ನೀಡುತ್ತೆ. ಭಕ್ತಿ ಅಂದ್ರೆ ಹೀಗಿರಬೇಕು ನೋಡಿ. ಯಾರನ್ನಾದ್ರೂ ಆ ಶಕ್ತಿಗೆ ನಾವು ಸಂಪೂರ್ಣವಾಗಿ ಶರಣಾಗತರಾದಾಗ, ನಿರ್ಮಲವಾದಂತಹ ದೇವರ ಗುಣಗಾನವನ್ನ ಮಾಡ್ತಾ ಯಾವುದೇ ಕಷ್ಟವಿದ್ರೂ ಕೂಡ ಅದನ್ನ ತೊಡೆದು ಹಾಕುವಂತಹ ಶಕ್ತಿಯನ್ನ ಆ ಒಂದು ಶಕ್ತಿ ನಮಗೆ ನೀಡುತ್ತೆ ಅನ್ನುವಂತಹ ಒಂದು ನಂಬಿಕೆಯೊಂದಿಗೆ ಇಲ್ಲಿ ಈ ಒಂದು ಶ್ಲೋಕವನ್ನ ಹೇಳಿರುವಂಥದ್ದು. ಇದು ಮೊದಲನೆಯದು. ನಂತರ ಬುದ್ಧಿಹೀನ ತನುಜಾನಿಕೆ ಸುಮಿರೌ ಪವನ ಕುಮಾರ ಬಲ ಬುದ್ಧಿ ವಿದ್ಯಾ ದೇಹುಮೋಹಿ ಹರಹು ಕಲೇಶ ವಿಕಾರ. ಬುದ್ಧಿಹೀನ ತನುಜಾನಿಕೆ ಸುಮಿರೌ ಪವನ ಕುಮಾರ ಬಲ ಬುದ್ಧಿ ವಿದ್ಯಾ ದೇಹುಮೋಹಿ ಹರಹು ಕಲೇಶ ವಿಕಾರ. ನಾನು ಬುದ್ಧಿ ಇಲ್ಲದವನಾಗಿ ಪವನಕುಮಾರನನ್ನ ಅಂತ ಹೇಳಿದ್ರೆ ಹನುಮಂತನನ್ನ ಪ್ರಾರ್ಥಿಸ್ತೀನಿ. ನನಗೆ ಬಲ, ಬುದ್ಧಿ, ವಿದ್ಯೆ ನೀಡಿ ನನ್ನ ಕಷ್ಟಗಳನ್ನ ದೂರ ಮಾಡು. ಒಬ್ಬ ಮನುಷ್ಯನಾಗಿ ಬಂದ ಮೇಲೆ ಒಂದಿಷ್ಟು ಕಷ್ಟ ಸುಖಗಳನ್ನ ಅನುಭವಿಸೇ ಇರ್ತಾನೆ. ಬರೀ ಕಷ್ಟವಿರುತ್ತಾ ಬದುಕಿನಲ್ಲಿ? ಇಲ್ಲ. ಸರಿ, ಬರೀ ಸುಖವಿರುತ್ತಾ? ಅದೂ ಇಲ್ಲ. ಎರಡನ್ನೂ ಬ್ಯಾಲೆನ್ಸ್ ಮಾಡುವಂತಹ ಚಾಕಚಕ್ಯತೆ ನಮ್ಮದಾಗಬೇಕು. ಅದಕ್ಕೆ ಅಂತಹ ಬಲವನ್ನ ನನಗೆ ನೀಡು ಅಂತ ಹೇಳಿ ಇಲ್ಲಿ ಹನುಮಂತನನ್ನ ಕೇಳ್ಕೊಳ್ತಾ ಇರುವಂಥದ್ದು. ಬಲ ಬುದ್ಧಿ ವಿದ್ಯಾ ದೇಹುಮೋಹಿ ಹರಹು ಕಲೇಶ ವಿಕಾರ. ಬುದ್ಧಿ, ಬಲ, ವಿದ್ಯೆಯನ್ನ ನೀಡಿ ನನ್ನ ಕಷ್ಟಗಳನ್ನ ನೀಡು. ನೋಡಿ, ಕಷ್ಟಗಳು ಏನು ಅಂತ ಹೇಳಿ ನಮಗೆ ಬುದ್ಧಿ, ನಮಗೆ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನುವಂತಹ ಬುದ್ಧಿ ಗೊತ್ತಿಲ್ಲದೆ ವಿಚಾರವನ್ನ ನಾವು ತಿಳಿದುಕೊಂಡಾಗ, ಅದರ ವಿದ್ಯೆ, ಅದರ ವಿಚಾರವನ್ನ ನಾವು ತಿಳ್ಕೊಂಡಾಗ ಹೇಗೆ ಅದನ್ನ ನಿಭಾಯಿಸಬೇಕು ಅಂತ ತಿಳ್ಕೊಳ್ತೀವಿ. ಮತ್ತೆ ಏನೇ ಬಂದ್ರೂ ಕೂಡ ಅದನ್ನ ಧೈರ್ಯವಾಗಿ ಎದುರಿಸುವಂತಹ ಬಲ ನೀಡು. ಎಷ್ಟು ಅರ್ಥಪೂರ್ಣವಾಗಿ ಇಲ್ಲಿ ತುಳಸಿದಾಸರು ರಚಿಸಿದ್ದಾರೆ ಅಲ್ವಾ. ಹಾಗೆ ಮೂರನೆಯ ಶ್ಲೋಕ ಏನ್ ಹೇಳುತ್ತೆ ಇಲ್ಲಿ ತಿಳ್ಕೊಳ್ಳೋಣ. ವಾಪಸ್ ಬಂದಾಗ ವೆಂಕಟೇಶ್ವರ ಸುಪ್ರಭಾತವಾದ ಮೇಲೆ ಪಂಚಾಂಗ ಶ್ರವಣವಾಗ್ತದ ಹಾಗೆಯೇ ಕೇಳ್ತಾ ಇದ್ದೀರಾ ಭಕ್ತಿ ಸ್ಟುಡಿಯೋ ರೇಡಿಯೋ ಸಿಟಿ 91.1 ಅಲ್ಲಿ RJ ನಿಖಿತಾ ಜೊತೆ.